ನಾ ಸಾವನ್ ರೀ. ಯಾರು ಹೇಳಿ? ನಾ ಸಾವನ್ ಪಟೋರಿ. ಇದು ಗುಲ್ಬರ್ಗಲ್ಲಿ ಬಂದಿದ್ನಲ್ರಿ. ಹೇಳ್ರಿ. ಅದ ಈಗ ನಿನ್ನೆ ಬಸವರಾಜ್ ಅವ್ರ ಜೋಡಿ ಮಾತಾಡಿದ್ದೆ ನಾನು. ಅದು ಸುನೀಲ್ ಅವ ಬಸವರಾಜ್ ಅವ್ರಿಗೆ ಫೋನ್ ಹಚ್ಚಿ ಮಾತಾಡೋಣ ಅಂತ ಅನ್ಲಿಕತ್ತಾರ. ಅದು ವೆನ್ಸ್ಡೇ ಥರ್ಸ್ಡೇ ಫ್ರೈಡೇ ಬರ್ತಾನ ಬಂದ್ ಮಾತಾಡ್ತಾನ ಅಂತ ಅನ್ಲಿಕತ್ತಾನ್ರಿ. ಅದು ನಿಮ್ ಕಡೆನೆ ಕರ್ಸ್ಕೊಂಡ್ಬಿಡ್ರಿ, ನೀವ ಮಾತಾಡ್ರಿ ಅವ್ನ ಜೋಡಿ. ಸರ್ ಈಗ ನೀವು ಈಗ ಒಂದು ಪ್ಲೀಸ್ ನಂದೊಂದು ರಿಕ್ವೆಸ್ಟ್ ತಿಳ್ಕೊರಿ ನೀವು. ನಂಗೆ ಸಂಜೆಗೆ ಹಚ್ಚಿಬಿಡ್ರಿ ನೀವು ಪ್ಲೀಸ್. ಅವತ್ತು ಸಂಜೆಗೆ ಆಫೀಸ್ನಾಗ ಇರ್ತೇನ್ರಿ, ಬಿಸಿ ಇರ್ತೇವೆ ನಾವು. ಫೈನ್ ನೋ ಪ್ರಾಬ್ಲಮ್. ಅಂಡ್ ಕೇಳ್ರಿ, ಐ ವಿಲ್ ನಾಟ್ ಬಿ ಏಬಲ್ ಟು ಕಾನ್ಸಂಟ್ರೇಟ್ ಅಪಾನ್ ಯುವರ್ ವರ್ಡ್ಸ್, ಅದ್ರ ಸಲುವಾಗಿ. ನೋ ಪ್ರಾಬ್ಲಮ್, ನಡೀತದ. ಈಗ ನೀವು ಮಾತಾಡ್ರಿ ಏನಾಗ್ತದೆ ನನಗೆ ನಮ್ ಕೆಲ್ಸಾಗ ನಿಮಗೆ ನಾನು ಕಾನ್ಸಂಟ್ರೇಟ್ ಮಾಡಕ್ ಆಗಿಲ್ಲ. ಕರೆಕ್ಟ್. ಅದಕ್ಕೆ ಪ್ಲೀಸ್ ಕಾಲ್ ಮೀ ಆಫ್ಟರ್ 7 o'clock. 7 o'clock ಅಂತ್ರಿ? ಹೌದೌದು, ಅಂದ್ರೆ ನಾನು ಖಾಲಿ ಇರ್ತೇನೆ, ಸೊ ದಟ್ ಐ ಕ್ಯಾನ್ ಗಿವ್ ಸಫಿಷಿಯಂಟ್ ಟೈಮ್ ಟು ಯು ಅಂತ ನನ್ನ ಅಭಿಪ್ರಾಯ. ಕರೆಕ್ಟ್. ಈಗ ಒಂದು ಕ್ವಿಕ್ ಏನಂತಂದ್ರಿ, ಅವ್ ಬರ್ತಾನಲ್ರಿ ಬಸವರಾಜಕ್ಕಿಂತ ಮಾತಾಡೋಕ್ಕಿಂತ ಸ್ವಲ್ಪ ನೀವ ತಗೊಂಡ್ಬಿಡ್ರಿ ಅಂತ ನಾ ವಿಚಾರ ಮಾಡ್ತೀನಿ. ಅಂದ್ರೆ ನೀವು ಇನ್ವಾಲ್ವ್ಮೆಂಟ್ ಆಗಿ ಇದು ಮಾಡಿದ್ರೆ ಈ ಕೇಸ್ನಾಗ ಸ್ಪೆಸಿಫಿಕ್, ಉಳಿದ ಕೇಸ್ನಾಗ ನೋಡ್ಲಿಕ್ಕೆ ಬರ್ತದ ಕಾಂಪ್ಲೆಕ್ಸಿಟಿ ಇನ್ಕ್ರೀಸ್ ಆದ್ರ. ಯಾಕಂದ್ರೆ ಇದು ಅದ ಆಲ್ಮೋಸ್ಟ್ ಒಂದು 3 years ಹಂಗ ಪೆಂಡಿಂಗ್ ಉಳಿದ್ರಿ ಅದು. ಈಗ ನಮ್ಗೇನು ಸಮಸ್ಯೆ ಐತಂದ್ರಿ, ಐ ಕ್ಯಾನ್ ಗೈಡ್ ಬಟ್ ಐ ಕೆನಾಟ್ ಟೇಕ್ ದ ಕೇಸ್ ಇನ್ ಹ್ಯಾಂಡ್. ಬಟ್ ನಿಮ್ದು ಕಾಂಟ್ಯಾಕ್ಟ್ಸ್ ರೆಫರೆನ್ಸಸ್ ಬೇಕಾಗ್ತದ್ರಿ. ಹಂಗ ಹೇಳ್ತೀನಿ ಕೇಳಿ, ನಾ ಹೇಳೋದು ಮತ್ತೆ ಅರ್ಥ ಮಾಡ್ಬೇಕು. ಐ ಹ್ಯಾವ್ ಬೀನ್ ವರ್ಕಿಂಗ್ ಹಿಯರ್. ನನಗೀಗ ಇಲ್ಲಿ ಕೆಲಸ ಮಾಡ್ತಾ ಇದ್ದೇನಲ್ಲ, ನಾನು ಅವ್ರಿಗೆ ಅಂಡರ್ಟೇಕಿಂಗ್ ಕೊಟ್ಟಿದ್ದೇನೆ ಇಲ್ಲಿ. ಕರೆಕ್ಟ್. ನಾಟ್ ಟೇಕಿಂಗ್ ಕೇಳ್ರಿ, ಐ ಆಮ್ ನಾಟ್ ಗಿವಿಂಗ್ ಗೈಡೆನ್ಸ್ ನಾರ್ ಅಡ್ವೈಸ್ ಟು ಎನಿಬಡಿ ಎಕ್ಸೆಪ್ಟ್ ಯುವರ್ ಆಫೀಸ್ ಅಂತ ನಾವು ಬರೆದು ಕೊಟ್ಟಿರ್ತೀವಿ. ನಾನು ಟೆಂಪ್ರರಿ ಇಲ್ಲಿ ನಾವು ಬರೆದು ಕೊಟ್ಟಿರ್ತೀವಿ ಅವ್ರಿಗೆ. ಆಮೇಲೆ ಅವ್ರು ಬರೆದು ಕೊಟ್ಟಿದ್ದೇನೆ ನಾವು ಅವೇನ್ ಮಾಡ್ತಾನಂದ್ರೆ ನಿಮ್ಮ ವಿರೋಧ ಪಾರ್ಟಿ ಅದ್ರ ದುರುಪಯೋಗ ತಗೊಂಡು ಅವ್ರಿಗೆ ತಿಳಿಸ್ತಾನ ಅವ್ರಿಗೆ. ನಮ್ಮ ಆಫೀಸ್ ತಿಳ್ಕೊಡ್ರಿ ಏನಂತ ಇವ್ರು ಅನ್ನೆಸರಿ ಅವಂಗ ಪ್ರಚೋದನೆ ಮಾಡಕತ್ತಂದ್ರೆ ನಿಮ್ಗೆ ಪಟೋರಿಗೆ ಪ್ರಚೋದನೆ ಮಾಡ್ತಾರಂತ ಅವ್ನು ತಿಳಿಸ್ತಾನ ನಮ್ಮ ಆಫೀಸ್ಗೆ. ಹಂಗ ತಿಳಿಸಿದಂದ್ರೆ ನಮ್ಮ ನೌಕರಿ ತೊಂದರೆ ಆಗ್ತದೆ ನಿಮ್ಗೆ. ಹಂಗಿತ್ತಂದ್ರೆ ಏನ್ ಮಾಡೋದಂತೇನ್ರಿ? ಅದಕ್ಕೆ ನಾನು ಕೇಳ್ರಿ ಅದ್ರ ಸಲುವಾಗಿ ನಾನು ಬಸವರಾಜನ್ ಮುಂದ್ ಮಾಡ್ತಾ ಇದ್ದೇನೆ. ಅದು ಹಂಗ ತಿಳ್ಕೊಂಡು ಅವನ್ನ ಬಿಟ್ಟು ನಾನು ಅವ್ಗೆ ಅಡ್ವೈಸ್ ಕೊಡಂಗಿಲ್ಲ ಅಂತಲ್ಲ. ಐ ಆಮ್ ಗಿವಿಂಗ್ ಅಡ್ವೈಸ್ ಟು ಹಿಮ್. ಅರ್ಥ ಆಯ್ತಲ್ರಿ? ಐ ಆಮ್ ಪರ್ಸ್ಯೂಯಿಂಗ್ ಥಿಂಗ್ಸ್ ಇಂಡೈರೆಕ್ಟ್ಲಿ. ಐ ಹ್ಯಾವ್ ಬೀನ್ ಪರ್ಸ್ಯೂಯಿಂಗ್. ನಿಮ್ಗೆ ಐ ಕೆನಾಟ್ ಡೈರೆಕ್ಟ್ಲಿ ಕಮ್ ಇನ್ ಟು ದಿ ಪಿಕ್ಚರ್ ಅನ್ನೋದಕ್ಕೆ ಅವ್ನು ಮುಂದ್ ಮಾಡ್ತಾ ಇದ್ದೇನೆ ಇಷ್ಟೇ. ಇಲ್ಲ ಅದರೊಳಗೆ ನಾನು ತಗೋತಿದ್ದಲ್ಲ ನಿಮ್ ಕೇಸ್. ಕರೆಕ್ಟ್. ನಾ ಏನ್ ವಿಚಾರ ಮಾಡ್ಲಿಕ್ಕೆ ಈ ಕೇಸ್ನಾಗ ಸ್ವಲ್ಪ ಸೀನಿಯರ್, ಸ್ವಲ್ಪ 50-60 ಅವ್ರ ಇದ್ದೋರ ಎಕ್ಸ್ಪೀರಿಯನ್ಸ್ ಇದ್ದೋರ. ಕರೆಕ್ಟ್. ನೀವು ಏನ್ ಬೇಕಲ್ಲ ನಿಮ್ಗೆ ಏನ್ ಬೇಕಾದ್ರೆ ರಿಲೀಫ್ ಕೊಡ್ಸ್ಲಿಕ್ಕೆ ಬಸವರಾಜನ್ ಮುಂದೆ ಮಾಡ್ಬೇಕಾಗ್ತದೆ. ಸಿನ್ಸ್ ಐ ಆಮ್ ನಾಟ್ ಇಂಡಿಪೆಂಡೆಂಟ್ ಅಡ್ವೊಕೇಟ್. ಅರ್ಥ ಆಯ್ತು ನಿಮ್ಗೆ? ಕರೆಕ್ಟ್. ಇನ್ ಕೇಸ್ ಅದು ಏನ್ ಕರೆಕ್ಟ್ ಆಗಿ ಕೋಆರ್ಡಿನೇಷನ್ ಬರ್ಲಿ ಅಂದ್ರ ನಾವು ಸ್ವಲ್ಪ ನಿಮ್ಲಿಂದ ಒಬ್ರು ಸೀನಿಯರ್ ಅಡ್ವೊಕೇಟ್ ಪರಿಚಯ ಮಾಡ್ಕೊಟ್ರ ಅವ್ರ ಥ್ರೂ ಹೋಗ್ಲಿಕ್ಕೂ ಬರ್ತದಂತ ಹಿಂಗ್ ವಿಚಾರ ಮಾಡ್ಲಿಕ್ಕೆ. ಯಾಕಂದ್ರೆ ಇವ್ರ ಮಂದಿ ಅಲ್ರಿ, ಇವ್ರು ಭಾರಿ ಕಿತಾಪತಿ ಮಂದಿದವ್ರು. ಇವ್ರು ಪೊಲಿಟಿಕಲ್ ಕರ್ನಾಟಕ ಸ್ಟೇಟ್ ಲೆವೆಲ್. ಇವ್ರಿಗೆ ದೊಡ್ಡವ್ರ ಮಂದಿ ಬಂದು ಮಾತಾಡಿದ್ರನ ಕರೆಕ್ಟ್ ರೀ. ಅಂದ್ರೆ ಹೆಂಗ ಸಿದ್ದರಾಮಯ್ಯ ಪಾರ್ಟಿ, DK ಶಿವಕುಮಾರ್ ಅಂತವ್ರು ಬಂದು ಮಾತಾಡಿದ್ರನ ಕರೆಕ್ಟ್ ರೀ. ಅಲ್ಲಿ ಗೊತ್ತಾಯ್ತು. ನಾವು ಮಾತಾಡಿದ್ರೆ ಹೈಲಿ ಇನ್ಫ್ಲೂಯೆನ್ಸಿಯಲ್ ಅದಾರ. ಇವ್ರು ಸರಿ ಟ್ಯಾಕಲ್ ಮಾಡಕ ಬಸವರಾಜ್ ಇಸ್ ಇನ್ಕಾಂಪಿಟೆಂಟ್ ಅಂತ ನಿಮ್ ಅಭಿಪ್ರಾಯ ಇದೆ. ಯಾಕಂದ್ರೆ ಇವ್ರ ಮಾತು ಕೆಲ್ಸ ಆಗಂಗಿಲ್ಲ ಇವ್ರ ಕಡೆ ಮಾಡೋದು. ಯಾಕಂದ್ರೆ ಹೈ ಲೆವೆಲ್ ಹೈ ಪ್ರೊಫೈಲ್ ಮಂದಿ ಬಂದು ಅಲ್ಲಿ ಪೊಲಿಟಿಕ್ಸ್ ನಿಂತು ಮಾಡ್ಲಿಕತ್ತಾರಂದ್ರ ನಮ್ಮ ಮಾತ ಕೇಳವಲ್ರಿ. 15 ಲಕ್ಷ ತಗೊಂಡವ್ರ ಮಾತು ಕೇಳವಲ್ರಿ ಇಲ್ಲಿ ಆಕ್ಚುಲಿ. ಕರೆಕ್ಟ್ ಅನ್ರಿ. ಹೌದು ಕರೆಕ್ಟ್. ಯಾಕಂದ್ರೆ ದೊಡ್ಡವ್ರು ಬರ್ಬೇಕ್ರಿ. ದೊಡ್ಡವ್ರು ಬಂದ್ರೆ ಇವ್ರು ಕರೆಕ್ಟ್ ಆಗಿ ಲೈನ್ ಬಗ್ತಾರೆ. ಇಲ್ಲಾಂದ್ರೆ ಬಗಂಗಿಲ್ಲ. ಸುಮ್ಮನೆ ಬಸವರಾಜ್ ಅವ್ರು ಆ ಸುನೀಲ್ ಹೆಂಗಣ್ಣಲ್ಲಿ ನನ್ನ ಕಡೆ ರೊಕ್ಕ ಇಸ್ಕೊಂಡು ನನ್ನ ಪರವಾಗಿ ನಿಂತು ಮಾತಾಡಪ್ಪ ಅಂತಂದ್ರೆ ಅಪೋಸಿಟ್ ಪಾರ್ಟಿ ಕಡೆ ನಿಂತು ಅವ್ರು ಹೇಳಿದ ಮಾತು ಕೇಳೋರು ಇವ್ರ ಮಂದಿ. ಅಂದ್ರೆ ರೊಕ್ಕ ತಗೊಂಡು ಆದ್ಮೇಲೆ ಅಂದ್ರೆ ಎಷ್ಟು ಧೈರ್ಯ ಇರ್ಬೇಕು ನೋಡ್ರಿ ಇವ್ರ ಮಂದಿದವ್ರಿಗೆ. ಅಂದ್ರೆ ಲೂಟಿ ಮಾಡಿದ್ಮೇಲೆ ಹೇಳೋರಿಲ್ಲ ಕೇಳೋರಿಲ್ಲ. ಅದ್ಮೇಲೆ ಬೆಂಗಳೂರು ಪಾಲಿಟಿಕ್ಸ್ ಅಲ್ಲಿ ಪಾರ್ಟಿದವ್ರು ಬಂದಾರ, ರೊಕ್ಕದ ಮಂದಿದವ್ರು, ಬ್ಯಾಂಕ್ ನೆಟ್ವರ್ಕ್. ನಮ್ ನಡೆಯಂಗಿಲ್ಲ ಆಬ್ವಿಯಸ್ಲಿ. ಅದಕ್ಕೆ ನೀವು ಬಂದ್ರ, ನಿಮ್ಮಂತವ್ರು ಬಂದ್ರ, ನಿಮ್ ನೆಟ್ವರ್ಕ್ದವ್ರು ಬಂದ್ರ ಇವ್ರ ಪಟ್ರಿ ಮೇಲೆ ಇರ್ತಾರ. ಹಂಗ ವಿಚಾರ ಮಾಡ್ಲಿಕತ್ತೇನ್ರ ಅದು. ಹಂಗ್ರಿ. ಯಾಕಂದ್ರ ಕರೆಕ್ಟ್ ಅದ. ಯಾಕಂದ್ರ ಈಗ ಪ್ರೈವೇಟ್ ಕಂಪ್ನೀಸ್ ಆಗ್ಲಿ, ಗವರ್ಮೆಂಟ್ ಓನ್ಡ್ ಪ್ರೈವೇಟ್ ಕಂಪ್ನೀಸ್ ಆಗ್ಲಿ, ಅಥವಾ ಕೋಆಪರೇಟಿವ್ ಸೊಸೈಟೀಸ್, ಬ್ಯಾಂಕ್ಸ್ ಆಗ್ಲಿ, ಅಥವಾ ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್ ಬೇಸ್ಡ್ ಡಿಪಾರ್ಟ್ಮೆಂಟ್ಸ್ ಆಗ್ಲಿ ರೀ, ನಿಮ್ದು ಎಕ್ಸ್ಪೀರಿಯನ್ಸ್ ಅಲ್ಲಿ ಮ್ಯಾಟರ್ ಆಗಾಗ್ತದ್ರಿ. ನಿಮ್ಮಂತವ್ರು ಬಂದು ಮಾತಾಡಿದ್ರನ ಇವ್ರು ಬಗ್ತಾರ. ಇಲ್ಲಂದ್ರೆ ಯಾರು ಬಗ್ಗಂಗಿಲ್ಲ ಇವ್ರ ಮಂದಿ. ಕರೆಕ್ಟ್. ಯಾಕಂದ್ರೆ ನಿಮ್ಮಂತವ್ರ ಏನಂದ್ರ ಅಲ್ಲಿ MLC ಪ್ಲಸ್ MLA ಅದು ಲೆಜಿಸ್ಲೇಷನ್ಸ್ ರೂಲ್ಸ್ ಎಲ್ಲ ಫಾರ್ಮ್ ಮಾಡೋದು ನಿಮ್ ಕಡ್ಲಿಂದ ಬರ್ಬೇಕ್ರಿ.
ಇವ್ರು ಸುಮ್ನೆ ಪಾಲಿಟಿಕ್ಸ್ ಇವ್ರು ಕೊಟ್ರೆ ತಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ಜಸ್ಕಾಂ ಬಿಲ್ ಹಾಕಿದೆ ಇಂಥವ್ರ ಮಂದಿ ಹಿಡ್ಕೊಂಡು ನಮಗ್ ಲೂಟಿ ಮಾಡಿ ಅವನಿಗೆ ಬೇರೆ ಸ್ಟೇಟ್ ಕಳ್ಸಿಬಿಡ್ತಾರೆ. ಅಲ್ಲಿ SBI ದವ್ರಿಗೆ ಹಿಡಿಬೇಕ್ರಿ ನಾವು, ಆ ಬ್ರಾಂಚ್ ದವ್ರಿಗೆ. ಯಾಕಂದ್ರೆ ಅಲ್ಲಿ ಅವನ ಕಡೆ ಒಂದು ಆಧಾರ್ ಇಲ್ಲ, ಪ್ಯಾನ್ ಕಾರ್ಡ್ ಇಲ್ಲ, ಯಾವ ಬೇಸಿಸ್ ಮೇಲೆ ಅಕೌಂಟ್ ಕ್ರಿಯೇಟ್ ಮಾಡಿ ಹಿಂಗ ಅಮೌಂಟ್ ತರ್ಸ್ಕೊಂಡಾದ್ಮೇಲೆ ಕ್ವಶನ್ ಹಾಕಂಗಿಲ್ಲ, ಏನು ಮಾಡಂಗಿಲ್ಲ. ಆಮೇಲೆ ಅಮೌಂಟ್ ಗಾಯಬ್ ಮಾಡಿಸಿ ಅಲ್ಲಿ ಉತ್ತರದಾಯ್ತು ಬ್ಯಾಂಕ್ ಮ್ಯಾನೇಜರ್ ರೂಲ್ಸೇ ಇಲ್ರಲ್ಲಿ ತೆಗೆದು ಬಿಟ್ರ ಅವ್ರ ಮಂದಿ. ಕ್ರಿಮಿನಲ್ ಕೇಸ್ ಹಾಕ್ಬೇಕ್ರಿ ಇವ್ರು SBI ಬ್ರಾಂಚ್ ದವ್ರು ಯಾರು ಇನ್ವಾಲ್ವ್ ಅದಾರಲ್ರಿ, ಲಿಟ್ರಲಿ ಕ್ರಿಮಿನಲ್ ಕೇಸ್ ಹಾಕ್ಬೇಕ್ರಿ. ಯಾಕಂದ್ರೆ ಇದು ಗೌರ್ಮೆಂಟ್, ಕರ್ನಾಟಕ ಸ್ಟೇಟ್ ಲೆವೆಲ್ ಗೌರ್ಮೆಂಟ್ ಮೇಲೆ ಕ್ವಶನ್ ಬಿದ್ದಂಗ ಇದು. ನಾ ಅದೇ ಬಸವರಾಜ್ ನಿನ್ನೆ ವಾಟ್ಸ್ಆಪ್ ಹೇಳಿದಿನ, ಈ ಉತ್ತರ ಕರ್ನಾಟಕ ಗೌರ್ಮೆಂಟ್ ಕರೆಕ್ಟ್ ಆಗಿ ಆಗ್ಲಿಲ್ಲ ಅಂತಂದ್ರೆ ನಮ್ಮಂತವ್ರ ಕೇಸ್ನಾಗ ತೆಲಂಗಾಣ ಯಾರು ಇರ್ತಾರ ಅವ್ರ ಪಾರ್ಟೀಸ್ ಕರೆಸಿ ಇವ್ರ ಜುಡಿ ಜಗಳ ಹಚ್ಬೇಕಂತ ಕೂತಿದ್ದಾನ. ಹಿಂಗ ಪೊಲಿಟಿಕಲ್ ಲೆವೆಲ್ ಈಗ ಯಾರು ಬೇಕಾಗ್ತದಲ್ರಿ, ಇಲ್ಲಾಂದ್ರೆ ಸುಮ್ನೆ ಹಿಂಗ ನಮಗ್ ಬ್ಲೇಡ್ ಹಚ್ಚೋದು ಕೊಡ್ತಾರೆ ಇವರು. ಯಾಕಂದ್ರೆ ನಾ ರೊಕ್ಕ ಗಳಿಸಿದ್ದು ಸಾಫ್ಟ್ವೇರ್ ಕಂಪ್ನಿ, ಆ ಕಂಪ್ನಿ ಫುಲ್ ಕಂಪ್ನಿ ಓನರ್ ಹಿಡ್ಕೊಂಡು ಎಲ್ಲಾರು ಆಂಧ್ರ ಪ್ರದೇಶದವ್ರು ಅವರು. ಆಕ್ಚುಲಿ ತೆಲುಗು ಮಂದಿ ಫುಲ್ ಕಂಪ್ಲೀಟ್ ಹೈರಾರ್ಕಿ. ಪ್ರಮೋದ್ ಗ್ರಾಮ ಅವ್ರು 3 ಬ್ರದರ್ಸ್ ಎಲ್ಲರೂ ಫುಲ್ ಪ್ರೈವೇಟ್ ಕಂಪ್ನಿ, ಅವ್ರು ಫುಲ್ ತೆಲಂಗಾಣ ಆಂಧ್ರ ಪ್ರದೇಶದವ್ರು ಅವರು. ಆಕ್ಚುಲಿ ಇವರು ಪಾಲಿಟಿಕ್ಸ್ ಏನೋ ಮಾಡ್ಕೊತ ಕೊಡ್ತಾರೆ. ನಾವು ಪುಣೆ ಹೋಗಿವಿ, ಅಲ್ಲಿ ಪುಣೆ ಹೋದಾಗ ಇದು ಎಲ್ಲ ಇಶ್ಯೂ ಆಗಿದ್ದು ಇಂಟರ್ ಸ್ಟೇಟ್ ಅಂತ ಹೇಳಿ. ಹಿಂಗ ಅದಕ್ಕೆ ನಿಮ್ಮಂತವ್ರು ನೀವು ಇರಬೇಕ್ರಿ. ಆ ಬಸವರಾಜ್ ಇದ್ರು ನೀವು ಇನ್ವಾಲ್ವ್ ಆಗಿ, ಯಾಕಂದ್ರೆ ಸೈಬರ್ ಕ್ರೈಮ್ದವ್ರಿಗೆ ಅವ್ರು ಒಪ್ಸಿದ್ರು ಅವ್ರು ಏನ್ ಕೆಲಸ ಮಾಡಂಗಿಲ್ರಿ. ಯಾಕಂದ್ರೆ ಆಲ್ರೆಡಿ ನಮ್ದು 2 lakhs housing.com ಫ್ರಾಡ್ ಕೇಸ್ ಡಿಸ್ಕಸ್ ಮಾಡಿದ್ನಲ್ರಿ, ಅದು ಇಂಟರ್ ಸ್ಟೇಟ್ ಫ್ರಾಡ್ ಕೇಸ್ ಅದು. ಇವ್ರು ಡಿಸ್ಟ್ರಿಕ್ಟ್ ಲೆವೆಲ್ದವ್ರು ಏನಂತಾರ, ಸೈಬರ್ ಕ್ರೈಮ್ ನಮ್ದು ಜ್ಯೂರಿಡಿಕ್ಷನ್ ಇರ್ತದೆ, ನಾವ್ ಏನು ಮಾಡ್ಲಿಕ್ಕೆ ಆಗಂಗಿಲ್ಲ, ನೀವು CBI ಇಂಟರ್ಪೋಲ್ ಅವರಿಗೆ ಹಿಡಿರಿ ಅಂತಾರ ಅವ್ರು ಇಂಡೈರೆಕ್ಟ್. ಅಂದ್ರೆ ಬೆಂಗಳೂರು ಆಕ್ಚುಲಿ ಅವ್ರಿಗೆ ಬೆಂಗಳೂರದವ್ರಿಗೆ ಈ ಸುನೀಲ್ ಕೇಸ್ ಬಗ್ಗೆ ಮಾತಾಡಿದ್ದೇನೆ. ಅವ್ರು ಆಲ್ರೆಡಿ ಇದ್ರ ಬಗ್ಗೆ ತಿಳ್ಕೊಂಡು ನಮ್ ಕಡೆ ಬಂದು ನೀವು ಕಂಪ್ಲೇಂಟ್ ಕೊಡ್ರಿ. ಅವ್ರು ಮಾತಾಡೋರು ಆಕ್ಚುಲಿ ಕೇರಳ ಮಂದಿದವ್ರು. ಅವ್ರು ಇಲ್ಲಿ ಬಂದು ಕನ್ನಡ ಕಲ್ತಿ CBI ಆಫೀಸ್ನಾಗ ವರ್ಕ್ ಮಾಡ್ತಾರೆ ಅವ್ರು ಬೆಂಗಳೂರಿನಾಗ. ಹಿಂಗ ಅದಕ್ಕೆ ನೀವು ಸ್ವಲ್ಪ ಧಾರವಾಡನಾಗ ಅಲ್ಲೇ ಲೋಕಲ್ ಆಗ್ಬಿಡ್ತಾರಲ್ಲ, ನಿಮ್ ಕನೆಕ್ಷನ್ಸ್ ಎಲ್ಲ ಇರ್ತದ, ನೆಟ್ವರ್ಕ್ ಇರ್ತದ. ಆ 70 ಮಂದಿದವ್ರ ಪಾರ್ಟಿ ಕರೆಸಿ ಅಲ್ಲಿ ಯಾರೋ ಒಬ್ರು ಮಾರುತಿ ಅಂತ ಅದಾರಂತ್ರಿ ಸೀನಿಯರ್, ಅವ್ನು ನೆಕ್ಸ್ಟ್ ಲೆವೆಲ್ ಅಲ್ಲೇ. ಆಮೇಲೆ ಬಸವರಾಜ್ ಬೊಮ್ಮಾಯಿ ಅವರು ಟೀಮ್ ಮೆಂಬರ್ ಅಲ್ಲಿ ನಡಕೊಬ್ರು ಮಂದಿ ಇರ್ತಾರೆ. ಅವನಿಗೆ ಅಲ್ಲಿ ಲಂಚ್ಗೆ ಅಂತ ಹೇಳಿ ಕರ್ಕೊಂಡು ಹೋಗಿದ್ರು ಅವ್ರ ಮನೆಗೆ ಬೆಂಗಳೂರಿಗೆ CM ಇದ್ದಾಗ. ಸೊ ಅಲ್ಲಿ ಸ್ವಲ್ಪ ನಿಮ್ಮ ನೆಟ್ವರ್ಕ್ ಥ್ರೂನ ಅವ್ರಿಗೆ ಮಾತಾಡಿ ಸತ್ತೂರ್ದವರು ಮತ್ತೆ SBI ಬ್ಯಾಂಕ್ ಅದವರು ಮಾತಾಡಿ ಸ್ವಲ್ಪ ಬಗೆಹರಿಸಿದ್ರೆ ಕರೆಕ್ಟ್ ರೀ. ಯಾಕಂದ್ರೆ ಈ ಸುನೀಲ್ ಅವರು ಹಿಡ್ಕೊಂಡು ಮಾತಾಡಿದ್ರೆ ಏನೂ ಕೆಲಸ ಹಂಗಿಲ್ರಿ. ಅವ್ ಸುಮ್ನೆ ಅವ್ ದುಃಖತ್ ಕೊಡ್ತಾನ, ಹಂಗ ದುಗಿಸ್ಕೊತ್ ಕೊಡ್ತಾನ, ಸುಮ್ನೆ ನಮಗ್ ಬಕರ ಮಾಡ್ತಾನ, ಬಸವರಾಜ್ ಬಕರ ಮಾಡ್ತಾನ. ಅವ್ ಮುಂದೆ ಏನೂ ಕೆಲಸ ಹಂಗಿಲ್ರಿ. ಆಮೇಲೆ ಸೈಬರ್ದವರು ಏನು ಮಾಡಂಗಿಲ್ಲ, ಬರೆದು ಕೊಡ್ತೀನಿ ನಾನು ಗ್ಯಾರಂಟಿ 100%. ನಮ್ಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗ್ಯದ ಈಗ ಹುಬ್ಳಿದವ್ರನ್ನ. ನಮ್ ಫ್ಯಾಮಿಲಿ ಮೆಂಬರ್, ನಮ್ಮ ಲೀಗಲ್ ಅಡ್ವೊಕೇಟ್ ಸಾವಿತ್ರಿ ಪಾಟೀಲ್ ಅವ್ರು ಹಿಡ್ಕೊಂಡು ಸತಿಗೆ ನಮಗ್ ಬಕರ ಮಾಡ್ಯಾರ. ಏನ್ ಮಾಡ್ತೀರಿ ಹಿಂಗ housing.com ಫ್ರಾಡ್ ಕೇಸ್ನಾಗ. ಅಟ್ಲೀಸ್ಟ್ ಅವ್ರು ನಮ್ಗೆ ಹೇಳ್ಬೇಕಾಯ್ತು, ನೀವು ಡೈರೆಕ್ಟ್ ಏನ್ ಮಾಡ್ರಿ, ಬೆಂಗಳೂರು ಹೋಗಿ ಅಲ್ಲಿ ಸುಪ್ರೀಂ ಕೋರ್ಟ್ಗೆ ಅಪ್ರೋಚ್ ಮಾಡ್ಬಿಡ್ರಿ. ಯಾಕಂದ್ರೆ ನಮ್ ಕೈ ಕಂಟ್ರೋಲ್ನಾಗಿಲ್ಲ. ಆ UPI ನೆಟ್ವರ್ಕ್ ಕರ್ನಾಟಕ ಮಂದಿದವ್ರು ಕೇಳಂಗಿಲ್ಲ. ಬೆಂಗಳೂರಿನಾಗ ಅದು ಸೆಟಪ್ ಮಾಡ್ತಾರ, ಅವ್ರು ಎಲ್ಲಿನವರು ಬಂದಿರ್ತಾರ, ಟೆಕ್ನಾಲಜಿ ಯೂಸ್ ಮಾಡ್ತಾರ, ಬಕರ ಮಾಡ್ಕೋತ ಕೊಡ್ತಾರ. ಆಮೇಲೆ ಅಲ್ಲಿ ಮೀಡಿಯೇಷನ್ ಬ್ಯಾಂಕಿಂಗ್ ಕಾನ್ಸೆಪ್ಟೇ ಇಲ್ರಲ್ಲಿ. ಅಮೆಝಾನ್ದವ್ರು ಹೆಂಗ್ ಮಾಡ್ತಾರಲ್ಲ, ಇವ್ರು ಬ್ಯಾಂಕಿಂಗ್ ಸೆಕ್ಟರ್ನಾಗ ಏನು ಕೆಲಸನೇ ಇಲ್ರಿ, ಮೀಡಿಯೇಷನ್ ಇಲ್ಲೇ ಇಲ್ಲ. ಅದು ಕ್ರಿಮಿನಲ್ ಅಫೆನ್ಸ್ ಆಗ್ಬೇಕಿರೋದು ಆಕ್ಚುಲಿ. ಯಾಕಂದ್ರೆ ಸಮಾಜದಾಗ ಬ್ಯಾಂಕಿಂಗ್ ರೊಕ್ಕದ ವ್ಯವಹಾರನಾಗ ಬ್ಯಾಂಕ್ RBI ದವರ ಬರ್ಬೇಕು. ಉಳ್ಕಿದವ್ರು ಬಂದ್ ಮಾಡ್ತೀನಿ ಅಂದ್ರೆ ಅವ್ರಿಗೆ ನ್ಯಾಕ್ ಇರಂಗಿಲ್ಲ, ಟೆಕ್ನಿಕ್ ಇರಂಗಿಲ್ಲ, ನಾಲೆಜ್ ಇರಂಗಿಲ್ರಿ. ಇವ್ರು ನಮ್ ಕೇಸ್ನಾಗ ಬ್ಯಾಂಕ್ ಮ್ಯಾನೇಜರ್ ತೆಗೆದು ಎಲ್ಲ ಫುಲ್ ಏನಂದ್ರ ಡಿಕ್ಟೇಟರ್ಶಿಪ್ ಇಟ್ಬಿಟ್ರ ಟೆಕ್ನಾಲಜಿ ಆನ್ಲೈನ್ ಬ್ಯಾಂಕಿಂಗ್ ದವರು. ನಮ್ ಫ್ಲಿಪ್ಕಾರ್ಟ್ನಾಗ ನಂದು UPI ID ನಂದು ವಿತೌಟ್ ಪರ್ಮಿಷನ್ ಯೂಸ್ ಮಾಡ್ಲಾರ್ದನ ತಾವ ಕೋಟಕ್ ಮಹೀಂದ್ರ ಬ್ಯಾಂಕ್ UPI ID ಅಲ್ಲಿ ಯೂಸ್ ಮಾಡ್ಲಿಕ್ಕೆ. ಅದು ಕ್ರಿಮಿನಲ್ ಕೇಸ್ ರೀ. ಯಾಕಂದ್ರೆ ನಾವು ಕ್ರೆಡಿಟ್ ಕಾರ್ಡ್ ಅಲ್ಲಿ ಡೀಟೇಲ್ಸ್ ನಾವು ಎಂಟರ್ ಮಾಡ್ಲಾರ್ದ ತಾವ ತಗೊಂಡ್ಬಿಡ್ತಾರಂದ್ರ UPI ID ತಾವ ತಗೊಂಡು ಲಿಂಕ್ ಆಕ್ಚುಲಿ ಲೈಬಿಲಿಟಿ ಆಗತ್ತದ. ಲೈಬಿಲಿಟಿ ಆಗ್ತದೆ. ಯಾಕಂದ್ರೆ ಅಲ್ಲಿ ಫ್ಲಿಪ್ಕಾರ್ಟ್ ವೆಬ್ಸೈಟ್ ಹ್ಯಾಕ್ ಆದಂತಂದ್ರ ಆಮೇಲೆ ನಮ್ದು UPI ID ಲಿಂದ ಇವ್ರ ಅಮೌಂಟ್ ವಿಡ್ರಾ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಮುಂದ್ ಕ್ವಶನ್ ಲೈಬಿಲಿಟಿ ನಮ್ಮೇಲೆ ಬರ್ತದ್ರಿ. ಅವ್ರ ಕೈ ಎತ್ ಬಿಡ್ತಾರ UPI ನೆಟ್ವರ್ಕ್ ಅಂತ ಹೇಳಿ. UPI ದವ್ರು ಕೋಟಕ್ ಮಹೀಂದ್ರ ಈಗ ನಮ್ ಕೇಸ್ 2 lakhs housing.com ಕೋಟಕ್ ಮಹೀಂದ್ರ S ಬ್ಯಾಂಕ್ ದವ್ರು ಏನು ಮಾಡಿಲ್ರಿ, ರಿಕವರಿನೂ ಮಾಡಿಲ್ಲ, ಅಲ್ಲಿ ಏನ್ ಬ್ಯಾಂಕಿಂಗ್ ಇದು ಮಾಡಿಲ್ಲ ಅವರು ಆಕ್ಚುಲಿ. ಈಗ ಅದಕ್ಕೆ ನಿಮ್ ಥ್ರೂನ RBI ಲೆಟರ್ ಕಳಿಸಿ, ಪ್ಲಸ್ ಇನ್ಕಮ್ ಟ್ಯಾಕ್ಸ್ RBI ದವ್ರ ಲೆಟರ್ ಕಳಿಸಿ, ಆಮೇಲೆ ಕನ್ಸ್ಯೂಮರ್ ಕೋರ್ಟ್ ದವ್ರಿಗೆ ಕಂಪ್ಲೇಂಟ್ ರೇಸ್ ಮಾಡಿ ಇವ್ರಿಗೆ ಫೈನ್ ಹಾಕಿ ಕಂಪನ್ಸೇಷನ್ ತಗೋಬೇಕ್ರಿ. ಅದು 2 lakhs ಅದು
ಅಂದ್ರಷ್ಟೇ ಕರೆಕ್ಟ್ ಆಗ್ತದ. ಇವ್ರು ಅಡಿಷನಲ್ ಜಡ್ಜ್ ಹುಬ್ಳಿದವ್ರದವ್ರು ಅವರು ಜಡ್ಜ್ಮೆಂಟ್ ಕೊಟ್ಟಿದ್ದು ಅದು ಕರೆಕ್ಟ್ ಆಗಿ ಆಗಿಲ್ರಿ, ಅದು ಕೆಲಸನೇ ಆಗಿಲ್ಲ ಅದು ಆಕ್ಚುಲಿ. ಯಾಕಂದ್ರೆ ಸೈಬರ್ ಟೀಮ್ದವರು ಎಸ್ ಬ್ಯಾಂಕ್ ಕೋಟಕ್ ಮಹೀಂದ್ರ ಜೋಡಿ ಕಾಂಟ್ಯಾಕ್ಟ್ ಮಾಡಿಲ್ಲ ಆ ಕೇಸ್ ಬಗ್ಗೆ. ನಾ ಹೇಳುದು ಎಸ್ ಬ್ಯಾಂಕ್ ಮತ್ತು ಕೋಟಕ್ ಮಹೀಂದ್ರ ಬ್ಯಾಂಕ್ದವ್ರ ಜೋಡಿ ಮಾತಾಡಿ 1.5 ವರ್ಷ ತನಕ ಅವ್ರ ಜೋಡಿ ಮಾತಾಡಿದ ಮೇಲೆ ಎಲ್ಲ ಗೊತ್ತಾಗಿದ್ರಿ ಒಳಗಿನ ಸುದ್ದಿ, ನೆಟ್ವರ್ಕ್ UPI ನೆಟ್ವರ್ಕ್ ಎಷ್ಟು ಗದ್ದದ ಅಂತ ಹೇಳಿ. ಅವ್ರ ಕಡೆಯಿಂದ ನಾನು ಇಮೇಲ್ ತರ್ಸಿನಿ, ಅಂದ್ರೆ ಅದೇ ಅಮೌಂಟ್ ಹಿಂಗಾಗಿದ್ರಿ, ಅಮೌಂಟ್ ಯಾರ್ಯಾರಿಗೆ ಹೋಗ್ಯದ ನಮಗೆ ಡೀಟೇಲ್ಸ್ ಕೊಡ್ರಿ ಅಂತ ಹೇಳಿ. ಅಂದ್ರೂ ಕರೆಕ್ಟ್ ಆಗಿ ಡೀಟೇಲ್ಸ್ ಕೊಟ್ಟಿಲ್ಲ. ಅವ್ರು ನಮಗೆ ಏನ್ ಹೇಳ್ತಾರ, ಗೂಡ್ಸ್ ಅಂಡ್ ಸರ್ವಿಸಸ್ ನಿಮಗೆ ಕೊಟ್ಟಾರಿ, ನಾವೇನ್ ಮಾಡ್ಲಿಕ್ಕೆ ಆಗಂಗಿಲ್ಲ, ಅಪೋಸಿಟ್ ಬ್ಯಾಂಕ್ದವ್ರು ಏನಂದ್ರ ನಿಮಗ ಅಮೌಂಟ್ ರಿವರ್ಸಲ್ ಮಾಡ್ಲಿಕ್ಕೆ ಬರಂಗಿಲ್ಲ ಅಂತ ಹೇಳಿ ಹಿಂಗ್ ಹೇಳಿರ್ತಾರ ನಮ್ ಬ್ಯಾಂಕ್ದವ್ರು. ಸೈಬರ್ ಕ್ರೈಮ್ ಇವರು ಹುಬ್ಳಿದವ್ರದವ್ರು ಏನಂತಾರ, ಅಲ್ಲಿ ಅವ್ರ ಅಕೌಂಟ್ ನ ಬರೀ 67,000 ರೂಪೀಸ್ ಅದ, ಅಷ್ಟ ನಿಮಗೆ ಕೊಡಿಸ್ಲಿಕ್ಕೆ ಆಗ್ತದ ಅಂತ ಅಂತಾರೆ. ಹಂಗ ಪದ್ಧತಿನ ಅಲ್ರಿ ಆಕ್ಚುಲಿ. ಸೈಬರ್ ಕ್ರೈಮ್ದವ್ರು ಬ್ಯಾಂಕ್ದವ್ರ ಜೋಡಿ ಕೋಆರ್ಡಿನೇಟ್ ಮಾಡ್ಕೊಂಡು ಅಪೋಸಿಟ್ ಬ್ಯಾಂಕ್ದವ್ರ ಜೋಡಿ ಮಾತಾಡಿಸಿ ಅವ್ರಿಗೆ ಕರೆಸಿ ಅವ್ರಿಗೆ ಏನಂದ್ರ ಹೇಳ್ಬೇಕ್ರಿ, ನೀವು ಹಿಂಗಾಗ್ಯದ ಇದು ಕ್ರಿಮಿನಲ್ ಅಫೆನ್ಸ್ ಅದ, ನೀವು ಅಮೌಂಟ್ ಏನ್ ತಗೊಂಡ್ರಿ ಅವ್ರ ಪಾರ್ಟಿಲಿಂದ ಕೊಡ್ರಿ, ಇಲ್ಲ ನೀವು ರೆಸ್ಪಾನ್ಸಿಬಿಲಿಟಿ ತಗೊಂಡ್ ನೀವು ಕೊಡ್ರಿ, RBI ಲಿಂದ ಕೊಡಿಸ್ರಿ ಅಂತ ಹಿಂಗ ಕ್ವಶನ್ ಹಾಕಿದ್ರೆ ಕರೆಕ್ಟ್ ಇರೋದು ಆಕ್ಚುಲಿ. ಇಲ್ಲಾಂದ್ರೆ ಏನ್ ಮಾಡ್ತಾರಿ, ಇವ್ರು UPI ಬ್ಯಾಂಕ್ದವ್ರ ನೆಟ್ವರ್ಕ್ ಲಿಂದ ನಮಗ್ ಲ್ಯಾಂಡ್ ಕೊಡಿಸ್ತೀವಿ ಅಂತ ಹೇಳಿ ನಮ್ ಕಡೆ ರೊಕ್ಕ ತಗೊಂಡು ಅಪೋಸಿಟ್ ಪಾರ್ಟಿದವ್ರಿಗೆ ಗಾಯ ಮಾಡಿಸ್ಬಿಡ್ತಾರ. ಇವ್ರ ಬ್ಯಾಂಕ್ದವ್ರ ನೆಟ್ವರ್ಕ್ ದವ್ರ ಅವ್ರ ಮಂದಿದವ್ರ UPI ನೆಟ್ವರ್ಕ್ ದವ್ರ UPI ಲಿಂದ ಫಂಡ್ ಟ್ರಾನ್ಸ್ಫರ್ ಮಾಡಿಸ್ಕೋತಾರ, ಲ್ಯಾಂಡ್ ಪರ್ಚೇಸ್ ಅಂತ ಹೇಳಿ UPI ಲಿಂದ ಫಂಡ್ ಟ್ರಾನ್ಸ್ಫರ್ ಮಾಡ್ರಿ ಅಂತಾರ. ಟ್ರಾನ್ಸ್ಫರ್ ಮಾಡಿದ್ಮೇಲೆ ಆ ಲ್ಯಾಂಡ್ ಪರ್ಸನ್ ಯಾರು ಸೆಲ್ ಮಾಡಿರ್ತಾರಲ್ರಿ ಅವ್ರಿಗೆ ಗಾಯ ಮಾಡಿಸ್ಬಿಡ್ತಾರೆ ಅಮೌಂಟ್ ತಗೊಂಡಾದ್ಮೇಲೆ. ಬ್ಯಾಂಕ್ ಮತ್ತು UPI ನೆಟ್ವರ್ಕ್ ದವ್ರು ಇಲ್ಲಿ ಬೆಂಗಳೂರು ಟೆಕ್ನಾಲಜಿ ಗಾಯ ಮಾಡಿಸ್ಬಿಡ್ತಾರ. ಅವ್ರಿಗೆ ಹೇಳೋರಿಲ್ಲ ಕೇಳೋರಿಲ್ಲ, ಕ್ವಶನ್ ಹಾಕೋರಿಲ್ಲ. ಹಂಗಾದಾಗ ಏನಾಗ್ಬಿಡ್ತದ, ಇದು ಲೂಟಿ ಸಿಸ್ಟಮ್ ಆಗ್ಬಿಡ್ತದ್ರಿ. ಕರ್ನಾಟಕ ನೆಗೆಟಿವ್ ಮಾರ್ಕ್ ಆಕ್ಚುಲಿ ಥಿಂಕ್ ಮಾಡಿದ್ರೆ. ಅದಕ್ಕೆ ನೀವೇನ್ ಮಾಡ್ಬೇಕ್ರಿ, ನೀವ ಬಂದ್ ಹೇಳೋದು ಸ್ಟ್ರಿಕ್ಟ್ ಆಗಿ ಇವ್ರಿಗೆ ಕ್ವಶನ್ ಹಾಕಿ. ಯಾಕಂದ್ರೆ UPI ನೆಟ್ವರ್ಕ್ ಫೋನ್ ಪೇ ಗೂಗಲ್ ಪೇ ಅವ್ರದ್ದು ಆಫೀಸಸ್ ಅಥವಾ ಬ್ರಾಂಚಸ್ ಬೆಂಗಳೂರಿನಾಗ ಇರ್ತದ್ರಿ ಆಕ್ಚುಲಿ. ಅವ್ರಿಗೆ ಕ್ವಶನ್ ಹಾಕಿ ಲೀಗಲ್ ಇಂದ ಏನ್ ಮಾಡ್ಬೇಕು ಮಾಡಬೇಕ್ರಿ ಅದು ಆಕ್ಚುಲಿ. ಹಿಂಗ ರಿಕವರಿ ಮೆಕ್ಯಾನಿಸಮ್ಸ್ ಅದು 2 lakh ಹೌಸಿಂಗ್ ಹಂಗದ್ರಿ. ಬಸವರಾಜ್ ಅವ್ರ ಜೋಡಿ ಮಾತಾಡಿದ ಅವ್ರು ಬಿಜಿ ಅದಾರ ಅಂತಂದ್ರ ಅದ ಬಿಜಿ ಅದ ಅಂತಂದ್ರ ಅದಕ್ಕೆ ನಾನು ನಿಮ್ ಜೋಡಿ ಮಾತಾಡಿ ಸ್ವಲ್ಪ ಅವ್ರಿಗೂ ಹೇಳ್ದೆ, ಮತ್ತೆ ಯಾರ ಫ್ರೀ ಯಾರ ಸ್ವಲ್ಪ ಲೆಸ್ ಆಕ್ಯುಪೆಂಟ್ ಇದ್ದವ್ರ ಅವ್ರ ಕನೆಕ್ಷನ್ ಹಚ್ಕೊಂಡು ಅವ್ರಿಗೆ ಕೇಸ್ ಒಪ್ಪಿಸಿ ಮುಂದೆ ಹೋಗ್ಲಿಕ್ಕೆ ಬರ್ತದ. ನೀವು MS ಪಾಟೀಲ್ ನೀವು ಆಸ್ ಅ ಸೀನಿಯರ್ ಪರ್ಸನ್ ನೀವು ಇರ್ತೀರಿ ಅಂತ ಹಿಂಗ್ ವಿಚಾರ ಮಾಡಿದ. ಅಂದ್ರೆ ಕರೆಕ್ಟ್. ಅದಕ್ಕೆ ಏನ್ ಮಾಡೋಣನ್ರಿ, ಒಬ್ರು ಯಾರ ನಿಮ್ ರೆಫರೆನ್ಸ್ ಇಟ್ಕೊಂಡ ಬ್ಯಾಂಕಿಂಗ್ ನ ಯಾರು ಸ್ಟ್ರಾಂಗ್ ಇರ್ತಾರ ನೋಡ್ರಿ, ಅಂದ್ರೆ ಏನು ಮೊದ್ಲಿನ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರ್ತದಲ್ಲ ಬ್ಯಾಂಕಿಂಗ್ ಕ್ರೈಮ್ಸ್ ಹ್ಯಾಂಡಲ್ ಮಾಡೋರು, ಕರ್ನಾಟಕ ಸ್ಟೇಟ್ ಲೆವೆಲ್, ಇಂಟರ್ ಸ್ಟೇಟ್ ಲೆವೆಲ್, ಇವೆಲ್ಲ ಆಕ್ಸಿಸ್ ಬ್ಯಾಂಕ್ ಇವೆಲ್ಲ ಔಟ್ಸೈಡ್ ಸ್ಟೇಟ್ ಬ್ಯಾಂಕ್ಸ್ ಇರು, ಇಲ್ಲಿಗೂ ಅಲ್ಲೂ ಅವ್ರ ಕಾರ್ಪೊರೇಟ್ ಆಫೀಸ್ ಎಲ್ಲ ಮುಂಬೈನಾಗ ಇರ್ತಾವ. ಅವೆಲ್ಲ ಕಿತಾಪತಿ ಕೆಲ್ಸಗಳು ಅಲ್ಲಿ ಮಾಡ್ತಾರ, ಇಲ್ಲಿ ಬ್ರಾಂಚ್ ಇಟ್ಕೊಂಡ್ ಮಾಡ್ತಾರ ಇವ್ರು. ಅಂದ್ರೆ ಏನು ಲೀಗಲಿ ಔಟ್ಸೈಡ್ ಸ್ಟೇಟ್. ಇಂಥವ್ರಿಗೆ ಏನ್ ಮಾಡ್ಬೇಕಂದ್ರಿ, ಅಡ್ವೊಕೇಟ್ ಇಂಟರ್ ಸ್ಟೇಟ್ ಇದ್ದವ್ರು ಯಾರ ಎಕ್ಸ್ಪೀರಿಯನ್ಸ್ ಇರ್ತಾರಲ್ರಿ ಅವ್ರಿಗೆ ಒಪ್ಪಿಸಿ UPI ಅಂತವ್ರ ನೆಟ್ವರ್ಕ್ ಯಾವ ಬಂದಿರ್ತಾವಲ್ರಿ NCPI UPI ಅಂತವ್ರು ಅವ್ರಿಗೆ ಸ್ವಲ್ಪ ಕ್ವಶನ್ ಹಾಕೋರು ಅಂತವ್ರು ಇದ್ರನ್ನ ಕರೆಕ್ಟ್ ಇಲ್ಲ ಆಕ್ಚುಲಿ. ಈಗ ಸ್ವಲ್ಪ ನೀವ ಸ್ವಲ್ಪ ಸರ್ಚ್ ಮಾಡಿ, ನಿಮ್ಮ ನೆಟ್ವರ್ಕ್ ನಾಗ ಸರ್ಚ್ ಮಾಡಿ ನನಗೆ ಕನೆಕ್ಷನ್ ಹಚ್ಚಿದ್ರ ಅವ್ರ ಜೋಡಿ ಮಾತಾಡಿ ನಾ ಡಾಕ್ಯುಮೆಂಟ್ಸ್ ಕಟ್ ನಮ್ ಒಂದು ಪ್ರೊಸೀಡ್ ಆಗ್ಲಿಕ್ಕೆ ಬರ್ತದ ಅಂತ ಹಿಂಗ್ ವಿಚಾರ ಮಾಡ್ಲಿಕತ್ತೀನಿ. ಆಮೇಲೆ ಆಯ್ತ್ರಿ ನೀವು ಕರೆಕ್ಟ್. ಬಟ್ ನನಗೇನಂತ ಅವ್ರು ಯಾರು ನನಗೆ ಪರಿಚಯ ಇಲ್ಲ, ಕಾಂಟ್ಯಾಕ್ಟ್ ಬಂದಿಲ್ಲ. ಯಾಕಂದ್ರೆ ಇಲ್ಲಿ ನಮ್ಮ ಫೀಲ್ಡ್ ಬೇರೆ ಐತ್ರಲ್ಲ. ಅದ ಕರೆಕ್ಟ್. ಅದೇ ಸ್ವಲ್ಪ ನಮ್ಮ ಫೀಲ್ಡ್ ಇಲ್ಲ, ಕೇಳ್ರಿ ನಮ್ ಫೀಲ್ಡ್ ಇಲ್ಲಿ ಬೇರೆ ಇದೆ ಇದು. ಕರೆಕ್ಟ್. ಒಂದು ಎರಡನೇದು ಐ ಹ್ಯಾವ್ ನಾಟ್ ಕಮ್ ಅಕ್ರಾಸ್ ಎನಿ ಆಫ್ ಸಚ್ ಪರ್ಸನ್ ಹೂ ಇಸ್ ಹ್ಯಾವಿಂಗ್ ನಾಲೆಜ್ ಇನ್ ಇಲ್ಲ ಬ್ಯಾಂಕಿಂಗ್ ಲಾಸು, ಆಮೇಲೆ ನಿಮ್ಮ ಇವು ಏನಂತಂದ್ರೆ ನಿಮ್ಮ ಇದು ಕಂಪ್ಯೂಟರ್ ಆನ್ಲೈನ್ ಅವೆಲ್ಲ ನಂಗೆ ಗೊತ್ತಿಲ್ಲ ಸರ್. ನನಗೆ ಅವ್ನು ಯಾರು ಡೀಲ್ ಮಾಡ್ತಾರಲ್ಲ ಯಾರು ಅದ್ ನನ್ಗೆ ಗೊತ್ತಿಲ್ಲ ಸರ್. ನನಗೆ ಸ್ವಲ್ಪ ನಿಮ್ ನೆಟ್ವರ್ಕ್ ನಾಗ ಯಾರು ಇದ್ರು ನೋಡ್ತೀರಿ? ಇಲ್ಲ ಇದ್ರೆ ಹೇಳ್ತೀನಿ ನಿಮ್ಗೆ ನಾನು. ಇದ್ರ ಬರ್ರಿ ಮುಂದಿನ ಸಲ ಅವ್ನು ಬಿಟ್ ಮಾಡ್ಸೋಣ ಅಂತಿದ್ದು ನನಗೆ ಯಾರು ಗೊತ್ತಿಲ್ರಿ. ನನಗೆ ಇಲ್ಲ ಫೋನ್ ನಂಬರ್ ಕೊಟ್ಟರೆ ನಡೀತದೆ, ನಿಮ್ ರೆಫರೆನ್ಸ್ ಸಿಕ್ಕರೆ ನನ್ಗೆ ಗೊತ್ತಿಲ್ರಿ. ಫೋನ್ ನಂಬರ್ ಕೊಡ್ತೇನ್ರಿ, ನನ್ಗೆ ಗೊತ್ತಿಲ್ಲ ಅಂತ ಹೇಳ್ತೇನೆ ನಿಮಗೆ. ಫೋನ್ ನಂಬರ್ ಯಾರು ಕೊಡಲ್ಲ ನಿಮ್ಗೆ? ಅದಕ್ಕೆ ಅದಕ್ಕೆ ಬಸವರಾಜ್ ನಂಬರ್ ಕೊಟ್ಟೆ. ಬಸವರಾಜ್ ಇನ್ ಕಾಂಟ್ಯಾಕ್ಟ್ ವಿತ್ ಮೀ. ಬಟ್ ಐ ಡೋಂಟ್ ಥಿಂಕ್ ಹಿ ವಿಲ್ ಬಿ ಏಬಲ್ ಟು ಹ್ಯಾಂಡಲ್ ದೀಸ್ ಕೈಂಡ್ ಆಫ್ ಕೇಸಸ್ ಅಂತ. ನೋಡುವ ಯಾಕಂದ್ರೆ ಅಲ್ಲಿ ಬರೀ ಇಂಗ್ಲಿಷ್ ಅಲ್ರಿ, ಅಲ್ಲಿ ಬ್ಯಾಂಕಿಂಗ್ ಅದು ಇನ್ಕಮ್ ಟ್ಯಾಕ್ಸ್ ಆಗ್ಲಿ ಬ್ಯಾಂಕಿಂಗ್ ಲಾಸ್ ಆಗ್ಲಿ ಸ್ವಲ್ಪ ನೋಡ್ಬೇಕು.
he must know all those laws ಅಲ್ರಿ. ಯಾಕಂದ್ರೆ ಇಂಗ್ಲಿಷ್ನಾಗ ಸ್ವಲ್ಪ ಅವ್ರ ಅಂದ್ರ ಟ್ರಾನ್ಸ್ಲೇಷನ್ ನಮ್ದು ಇಂಗ್ಲಿಷ್ ಅಷ್ಟು ಸ್ಟ್ರಾಂಗ್ ಇಲ್ಲ ಅಂತಂದ್ರ ಆಕ್ಚುಲಿ ಮೊದ್ಲು ಒಂದು ಮೀಟಿಂಗ್ ನಾಗ ಅಲ್ಲಿ ಬಂದಾಗ ಅಲ್ಲಿ ಬೆಟ್ಟ ಆದಾಗ ಬಂದಿದ್ರು. ಪ್ಲಸ್ ಇಲ್ಲಿ ನಿನ್ನೆ ಕಾಲ್ನಾಗ ಅಂದ್ರು ಸ್ವಲ್ಪ ಅದು ಟೈಮ್ ತಗೋತದ್ರಿ ಅಂತಂದ್ರ ಇದು ಬರೀ ನಾವು ಇಂಗ್ಲಿಷ್ ಅಷ್ಟ ಅಲ್ರಿ, ಅವ್ರಿಗೆ ಕ್ವಶನ್ ಹಾಕಿ ಯಾರಿಗ್ ಕ್ವಶನ್ ಹಾಕ್ಬೇಕು ಹೆಂಗ್ ಲೆಟರ್ ಕಾನೂನುಗಳು ಜ್ಞಾನ ಬೇಕಲ್ರಿ, ಇಲ್ದೇ ಏನ್ ಮಾಡೋರು. ಅದು ನಾಲೆಜ್ ಬೇಕಲ್ರಿ, ನಾಲೆಜ್ ಇರ್ಬೇಕು, ಆಮೇಲೆ ಎಕ್ಸ್ಪೀರಿಯನ್ಸ್ ನಾಲೆಜ್ ಇರ್ಬೇಕು, ಅಂದಾಗ ಆಗ್ತದ. ಆಮೇಲೆ ಅದು ಎಕ್ಸ್ಪೀರಿಯನ್ಸು ಬೇಕ್ರಿ. ಈಗ ನಾನ್ ಕೇಸ್ನಾಗ ನನಗೆ UPI ಬಗ್ಗೆ ಗೊತ್ತಿದಿಲ್ಲ, ಮೊಬೈಲ್ ಬ್ಯಾಂಕಿಂಗ್ ಬಗ್ಗೆನೂ ಗೊತ್ತಿದಿಲ್ಲ. ಈ ಇಶ್ಯೂ ಆದ್ಮೇಲೆ ನಾ ತಿಳ್ಕೊಂಡ ಮೇಲೆ ಅನಾಲಿಸಿಸ್ ಮಾಡಿದ್ಮೇಲೆ ಗೊತ್ತಾತು. ಯಾಕಂದ್ರೆ ಬ್ಯಾಂಕ್ ದವರು ಮತ್ತೆ UPI ನೆಟ್ವರ್ಕ್ ಅಲ್ಲಿ ಸಾಫ್ಟ್ವೇರ್ ಇಂಟಿಗ್ರೇಷನ್ ಇರ್ತದ್ರಿ, ಅಗ್ರಿಮೆಂಟ್ ಆಗಿರ್ತಾವ ಅಲ್ಲಿ. ಇಲ್ಲಿ ನಮ್ ಇಂಡಿಯಾನಾಗ ಹೆಂಗ್ ನಡೀತದಂದ್ರೆ ಎಲ್ಲ ಒಂದ ಪಾರ್ಟಿ ಆನ್ಲೈನ್ ಒಂದ ಟೀಮ್. ಅವ್ರ ಏನ್ ಮಾಡ್ತಾರ, ಒಂದ ಟೀಮ್ ಇಟ್ಕೊಂಡು ಎಲ್ಲಾರ ಜೋಡಿ ನಾವ್ ಡಿಫ್ರೆಂಟ್ ಅದೀವಿ ಅಂತ ತೋರಿಸಿ ಹಿಂಗ ಬಕರ ಮಾಡೋರು ಮಂದಿ ಹಿಂಗ. ಆಮೇಲೆ ಮೊದ್ಲ ಮೆಂಟಾಲಿಟಿ ಇವ್ರದ್ ಹೆಂಗಂದ್ರ ನೆಟ್ವರ್ಕ್ ನ್ಯಾಷನಲೈಸ್ ಬ್ಯಾಂಕ್ಸ್ 1990 ಹಂಗಿಲ್ರಿ ಕಾಲ. ಇವ್ರು ಹೆಂಗಂತಾರಂದ್ರ ನೀವು ಲಕ್ಷಾನ್ಗಟ್ಲೆ ಗಳಿಸಿದ್ರ ಬ್ಯಾಂಕಿಂಗ್ ಸಿಸ್ಟಮ್ ಮೇಲೆ ಸ್ವಲ್ಪ ಏನಂದ್ರ ಪ್ರೆಷರ್ ಬೀಳ್ತದ, ಇಂಟ್ರೆಸ್ಟ್ ಕೊಡ್ಬೇಕಂತ ಹೇಳಿ. ಅದಕ್ಕೆ ಇವ್ರು ಏನ್ ಮಾಡ್ತಾರ ಮಂದಿ, ಆದಷ್ಟು ನಿಮ್ಮ ಅಕೌಂಟ್ಲಿಂದ ಸ್ಪೆಂಡ್ ಮಾಡ್ರಿ ಅಂತೇಳಿ ಗಂಟು ಬೀಳ್ತಾರ ಇವ್ರ ಮಂದಿ ಬೇಕಂತ. ಆಮೇಲೆ ಇಂಥ ಕೇಸಸ್ ಆದ್ವು ಅಂದ್ರ ಅವ್ರು ಇಂಟೆನ್ಷನಲಿ ಅವ್ರು ಏನೂ ಇಂಟ್ರೆಸ್ಟ್ ತೋರ್ಸಂಗಿಲ್ಲ, ಯಾಕಂದ್ರೆ ರೊಕ್ಕ ಹೋಗ್ಲಂತಾರ ಅವ್ರು. ಹಿಂಗ 2 ಲಕ್ಷ ಹೋತಂದ್ರ ಅವ್ರು ಹೋಗ್ಲಂತಾರ ಅವ್ರು ಬಿಹೈಂಡ್ ದ ಸೀನ್. ಮುಂದೆ ಏನ್ ಮಾಡ್ತಾರ, ಇಲ್ರಿ ನಿಮ್ ತಪ್ಪ್ರಿ, ನಾವೇನ್ ಮಾಡ್ಲಿಕ್ಕೆ ಆಗಂಗಿಲ್ಲ, ಕಸ್ಟಮರ್ ಫಾಲ್ಟ್ ಹ್ಯಾಂಗಿಂಗ್ ಅಂತೇಳಿ ಸುಮ್ನ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತೇಳಿ ನಮಗ ಕಿವಿ ಮೇಲೆ ಹೂಡ್ತಾರ. ಇವ್ರಿಗೆ ಕ್ವಶನ್ ಹಾಕೋರು ಯಾರು ಬರ್ಬೇಕಂದ್ರ ಬ್ಯಾಂಕಿಂಗ್ ನ ಎಕ್ಸ್ಪರ್ಟ್ ಲೀಗಲ್ ಇದ್ದೋರ ಬರ್ಬೇಕ್ರಿ. ಅವ್ರ ಮಾತಷ್ಟ ಕೇಳ್ತಾರ ಅವ್ರು, ಇಲ್ಲ RBI ಹೋಗಿ ಸೀದಾ ಕಂಪ್ಲೇಂಟ್ ಕೊಟ್ಟು ಅವ್ರಲಿಂದ ಜಡಿಸ್ಬೇಕ್ರಿ ಅವ್ರಿಗೆ. ಹಿಂಗ ಲೀಗಲ್ ಬಂದ್ರೆ ಏನಾಗ್ತದ್ರಿ, ನಾವ್ ಇಂಡಿವಿಜುವಲ್ ಪರ್ಸನ್ ಸಿಟಿಜನ್ ಅಷ್ಟು ವ್ಯಾಲ್ಯೂ ಕೊಡಂಗಿಲ್ರಿ. ಲೀಗಲ್ ದವ್ರು ಇಟ್ಕೊಂಡ್ ಮಾತಾಡಿದ್ರ RBI ಸೊತೆಗ್ ಬಗ್ತಾರಿ ಕ್ವಶನ್ ಅಲ್ಲಿ. ಅದಕ್ಕೆ ನಾ ನಿಮ್ ಥ್ರೂ ಹೋಗ್ಬೇಕಂತ ಪ್ಲಾನ್ ಮಾಡಿ ಹಿಂಗ ಸ್ಟೆಪ್ ತಗೊಂಡಿನ. ಆಕ್ಚುಲಿ ಇವ್ರ ಕೇಸ್ ಫಸ್ಟ್ ನಾಕ್ ಗುದ್ದಾಡ್ ನೋಡಾತು. ಇವ್ರ ಎಸ್ ಬ್ಯಾಂಕ್ ದವ್ರು ಏನ್ ಗೊತ್ತನ್ರಿ, NCBI ನಾಗ ಡೇಟಾನ ಇಲ್ರಿ, ನಾವ್ ಏನ್ ಮಾಡ್ಲಿಕ್ಕೆ ಆಗಂಗಿಲ್ಲ ಅಂತಾರ ಸುಮ್ನೆ. ಮತ್ UPI ಟ್ರಾನ್ಸಾಕ್ಷನ್ ನಿಮ್ ಬ್ಯಾಂಕ್ ಅಕೌಂಟ್ ನಾಗ ಎಲ್ಲಾ ಟ್ರಾನ್ಸಾಕ್ಷನ್ ಅದ, UPI ನೆಟ್ವರ್ಕ್ ಫೋನ್ ಪೇ ನಾಗ ಇರ್ತದ, ಮತ್ NCBI ದವ್ರು ಯಾಕೆ ಬೇಕ್ರಿ ಅಂತ ನಾ ಕ್ವಶನ್ ಹಾಕಿನಿ. ಅವ್ರ ಉತ್ತರನೂ ಕೊಡಂಗಿಲ್ಲ, ಫೋನ್ ಕಟ್ ಮಾಡಿ ಇಟ್ಬಿಡ್ತಾರ, ಫೋನು ಎತ್ತಂಗಿಲ್ಲ, ಮಾತಾಡೋಂಗೂ ಇಲ್ಲ. ಆಮೇಲೆ ಫೋನ್ ಬಂದ್ರೆ ಬರೀ 1 way 2 way ಇಲ್ರಿ. ಅಂದ್ರೆ ನಾವ್ ಮಾತಾಡ್ಬೇಕಂದ್ರೆ ಫೋನ್ ಎತ್ತಂಗಿಲ್ಲ ಅವರು. ಇಲ್ಲಿ ಬ್ರಾಂಚ್ದವ್ರು ಏನ್ ಮಾಡ್ತಾರ ಗೊತ್ತೇನ್ರಿ, ಬ್ರಾಂಚ್ದವ್ರು ಇಲ್ಲಿ ಮಾತಾಡಿದ್ದು ನಾನು, ಅವ್ರೇನಂದ್ರ ಇಲ್ರಿ ಅದು ಸೆಂಟ್ರಲ್ ಅವ್ರ ಏನ್ ಹೇಳ್ತಾರ ಅವ್ರು ಹೇಳಿದ್ ಕೇಳ್ಬೇಕು, ನಮ್ ಕೈಯಾಗ ಏನು ಕಂಟ್ರೋಲ್ಸ್ ಇಲ್ರಿ ಅಂತಾರ. ಮತ್ ನೀವ್ ಬ್ರಾಂಚ್ ಯಾಕೆ ಇಟ್ರಿ ಅಂತ ನಾ ಕೇಳ್ದ ಕ್ವಶನ್. ಹೆಂಗ ಅಂದ್ರೆ ಡೈರೆಕ್ಟ್ ಆಗಿ ಕೇಳಿಲ್ಲ, ಬಟ್ ಇಂಡೈರೆಕ್ಟ್ ಸ್ವಲ್ಪ ಕೇಳಿದ್ದೇನೆ ಅವ್ರಿಗೆ. ಮೊದ್ಲಿನ ಕಾಲದ 1980s ಅದಕ್ಕೆ ನಾ ಏನ್ ಪ್ಲಾನ್ ಮಾಡಿದಂದ್ರ ಆನ್ಲೈನ್ ಟು ಆಫ್ಲೈನ್ ಬರ್ಬೇಕಂತ ವಿಚಾರ ಮಾಡ್ಬಿಟ್ನ. 80% ಆಫ್ ಮೈ ಮನಿ ಶುಡ್ ಬಿ ಕನ್ವರ್ಟೆಡ್ ಟು ಆಫ್ಲೈನ್ ಮನಿ. ಅಂದ್ರೆ FDs ಎಲ್ಲ ಆಫ್ಲೈನ್ ಮಾಡಿ ನಮ್ಮ ರಿಲೇಟಿವ್ಸ್ ಕೊಟ್ಬಿಡೋದು. ಹಿಂಗ ಬೇಕಿತ್ತಂದ್ರೆ ಮತ್ತೆ FD ರೊಕ್ಕ ಬೇಕಂದ್ರೆ ಅದು ಬ್ರೇಕ್ ಮಾಡೋದು. ಇಲ್ಲಾಂದ್ರೆ ಇವ್ರು ಏನ್ ಮಾಡ್ತಾರ, ಸುಮ್ನೆ ಅಮೌಂಟ್ ಕಟ್ ಮಾಡ್ಕೋತ ಹೋಗ್ತಾರ, ನಮ್ಗೆ ಗೊತ್ತಾಗಂಗಿಲ್ಲ. FD ನಾಗಿಂದ ಅಮೌಂಟ್ ಕಟ್ ಮಾಡ್ಲಿಕತ್ತಾರ ನೋಡ್ರಿ, ಅಂತ ಕಾಲ ಬಂದದ್ ನೋಡ್ರಿ ಇಲ್ಲಿ. ಬೇಸಿಕ್ ಫಂಡಮೆಂಟಲ್ ಅದು FD ರಿಸಿಪ್ಟ್ ಲೀಗಲ್ ಈಕ್ವಲೆಂಟ್ ಇರೋದು ಬ್ಯಾಂಕಿಂಗ್ ಎಕೋಸಿಸ್ಟಮ್ನಾಗ. ನಾನ್ ಟ್ರಾನ್ಸ್ಫರಬಲ್, ನಾನ್ ನೆಗೋಷಿಯಬಲ್ ಡಾಕ್ಯುಮೆಂಟ್. ಅಂದ್ರೆ ನಿಮಗೆ ಕೊಟ್ಟ ಮಾತದು ಮುರಿಯಂಗಿಲ್ಲ ಅಂತ ಆ ರೀತಿ ಅದು ಆಕ್ಚುಲಿ ಲೀಗಲ್ ಈಕ್ವಲೆಂಟ್ ಅದು ಆಕ್ಚುಲಿ ಬ್ಯಾಂಕಿಂಗ್ ಸೊಸೈಟಿನಾಗ. ಅದ್ರ ಸತ್ಯಾಗಿ ಇವ್ರು ಇಂಪಾರ್ಟೆನ್ಸ್ ಕೊಡುವಲ್ರ ಮಂದಿ, ಪ್ರೈವೇಟ್ ಕಂಪ್ನೀಸ್ ಸ್ವಲ್ಪ ಮಂದಿ. ಅದಕ್ಕೆ ಈಗ ನ್ಯಾಷನಲೈಸ್ ಬ್ಯಾಂಕ್ಸ್ ಮೂವ್ ಮಾಡ್ಲಿಕತ್ತೀನಿ, ಅದು ಡಿಸೈಡ್ ಮಾಡಿನ. ಈಗ ಈ ಕೇಸ್ ಸ್ವಲ್ಪ ನೋಡೋಣ, ಅದು ಸತ್ತೂರ್ದಂದ್ರೂ ಸ್ವಲ್ಪ ನೀವೇ ಸ್ವಲ್ಪ ಇನ್ವಾಲ್ವ್ಮೆಂಟ್ ಆಗಿ ಮಾತಾಡಿ ತಿಳ್ಕೊರಿ. ಯಾಕಂದ್ರೆ ನಿಮ್ಮಂತವ್ರ ಬರ್ಬೇಕ್ರಿ ಅಲ್ಲಿ. ಅಂದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ನಿಮ್ ಲೆವೆಲ್ ಅದು ಬೇಕ್ರಿ ಅಲ್ಲಿ. ಹಂಗ ಗೌರ್ಮೆಂಟ್ ಅದು ಹೆಸರು ಇಟ್ಕೊಂಡು ಅಥವಾ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಬೇಕ್ರಿ. ಯಾಕಂದ್ರೆ ಬಸವರಾಜ ನಮ್ಮ ಮಾತವ್ರು ಯಾರು ಕೇಳಂಗಿಲ್ಲ, ಅವ್ರು ಸಣ್ಣವ್ರ ಮಾತು ಕೇಳಂಗಿಲ್ಲ. ಫ್ಯಾಕ್ಟ್ ಅದನ್ನ ಆಕ್ಚುಲಿ. ಸೊ ಹಂಗದ, ನೀವು ನೋಡ್ರಿ ಅದು. ಮತ್ತೆ ವೆನ್ಸ್ಡೇ ಥರ್ಸ್ಡೇ ಬಂದ್ರೆ ನೀವು ಸ್ವಲ್ಪ ಕರ್ಸ್ಕೊಂಡ್ ಮಾತಾಡ್ರಿ. ಅಂದ್ರೆ ಅವರು ಪಾರ್ಟಿದವ್ರು, ಯಾಕಂದ್ರೆ ಅಲ್ಲಿ DC ಆಫೀಸ್ ಬಾಜುಕ ಇವ್ರು ಬಂದಿದ್ರು, ಅಲ್ಲಿ ಹಳ್ಳಿ ಮಂದಿದವ್ರು ಬಂದಿದ್ರು. ಹಂಗ ಇವ್ರು ಸ್ವಲ್ಪ ಸೀನಿಯರ್ ಅವ್ರು ಕರೆಸಿ ಮಾತಾಡಿಸಿ ನೀವು ಸ್ವಲ್ಪ ಮೀಡಿಯೇಷನ್ ತಗೊಂಡ್ ಬಗೆಹರಿಸ್ಬಿಡ್ರಿ ಅಂತ. ಅಂದ್ರ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು. ನಮಗೇನ್ ಬೇಕಾಗಿತ್ತಂದ್ರೆ DC ಆಫೀಸ್ ಅಂದ್ರೆ ಕ್ರೆಡಿಬಿಲಿಟಿ ಅಂತ ಹೇಳಿ. ಪ್ರೈವೇಟ್ ಕಡೆ ಹೋದ್ರ ಅಲ್ಲಿ ಅವ್ರು ಏನ್ ಮಾಡ್ತಾರ ಹೆಂಗ್ ಮಾಡ್ತಾರ ಗೊತ್ತಿಲ್ಲ. ಅಲ್ಲಿ ಬಿಹೈಂಡ್ ದ ಸೀನ್ ರೊಕ್ಕ ತಗೊಂತಾರೋ, ಹೆಂಗ್ ತಗೊಂಡ ಮೇಲೆ ನಮಗೆ ಹೆಂಗ್ ಧೋಕಾ ಮಾಡ್ತಾರ ಅದು ಹೇಳಿಕ್ ಬರಂಗಿಲ್ಲ. DC ಆಫೀಸ್ ಗೌರ್ಮೆಂಟ್ ಅಂದ್ರೆ ಸ್ವಲ್ಪ ಅಟ್ಲೀಸ್ಟ್ ಕ್ರೆಡಿಬಿಲಿಟಿ ಇರ್ತದ, ವಿಶ್ವಾಸ ಇರ್ತದ. ಆ ವಿಚಾರ ಇಟ್ಕೊಂಡು ನಾವು ಸ್ವಲ್ಪ ನಮಗೆ ಇದು ಆಗ್ಲಿ ಅಂತ ಸ್ವಲ್ಪ ಗೌರ್ಮೆಂಟ್ ರೂಟ್ಲಿಂದ ಲೀಗಲ್ ಸಿಸ್ಟಮ್ ಥ್ರೂಲಿಂದ ಹೋಗ್ಬೇಕಂತ ಹಿಂಗ ನಂದು ಮೇನ್. ಸ್ವಲ್ಪ ವೆನ್ಸ್ಡೇ ನೀವು ಸ್ವಲ್ಪ ಹ್ಯಾಂಡಲ್ ಮಾಡ್ಬಿಡ್ರಿ. ಬಸವರಾಜ್ ಸ್ವಲ್ಪ ಇರ್ರಿ, ನಿಮ್ ಬಾಜುಕ್ ಇಟ್ಕೋರಿ, ಬಟ್ ನೀವು ನಿಮ್ದು ಪ್ರೆಸೆನ್ಸ್ ಬಹಳ ಇಂಪಾರ್ಟೆಂಟ್, ಕ್ರಿಟಿಕಲ್.
ಆಯ್ತಾಯ್ತು ಫೈನ್ ರೀ ಹಂಗಿತ್ತು. ಆಯ್ತು. ಹ್ಮ್